ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವಜನರೇ, ಬ್ರದರ್ ಟಿ.ಕೆ. ಜಾರ್ಜ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. 2025 ಅಂದರೆ 2025 ನಮಗೆ ಪ್ರಭು ಯೇಸು ಕ್ರಿಸ್ತರ ಜಯಂತಿಯ ಜೂಬಿಲಿ ವರುಷ. ಭರವಸೆಯ ಯಾತ್ರಾರ್ಥಿಗಳು ಎಂಬ ಶೀರ್ಷಿಕೆಯಡಿ ನಮ್ಮ ಪಯಣವನ್ನು ನಾವು ಆರಂಭಿಸಿದ್ದೆವು. ನಮ್ಮ ಭರವಸೆ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ರೋಮನ್ನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಾಕ್ಯ 5. ಆದ್ದರಿಂದ ಈ ಚಾನೆಲ್ ಮೂಲಕ ಪ್ರಭು ಯೇಸು ಕ್ರಿಸ್ತರ ಭರವಸೆಯನ್ನು ಸುವಾರ್ತೆಯ ಮೂಲಕ ನಾನು ನೀಡಲು ಇಚ್ಛಿಸುತ್ತೇನೆ. ಬ್ರದರ್ ಟಿ.ಕೆ. ಜಾರ್ಜ್ ನನ್ನ ಸ್ನೇಹಿತ. ಸುಮಾರು 25 ವರುಷಗಳ ಕಾಲ ಜೊತೆಗೆ ಸುವಾರ್ತೆಯನ್ನು ನಾವು ಸಾರಿದ್ದೆವು. ಅವರ ಆ ಸುವಾರ್ತೆಯ ನಾದವನ್ನು ಈ ಚಾನೆಲ್ ಮೂಲಕ ನಿಮಗೆ ತಲುಪಿಸಲು ನಾನು ಪ್ರಯತ್ನಿಸುತ್ತೇನೆ. ನಮ್ಮ ಜಗದ್ಗುರುಗಳು ಪ್ರತಿ ತಿಂಗಳಿಗೂ ಒಂದೊಂದು ಧ್ಯೇಯವನ್ನು ತೆಗೆದುಕೊಳ್ಳುತ್ತಾರೆ. ಈ ತಿಂಗಳ ಧ್ಯೇಯ ಶಿಕ್ಷಣದ ಹಕ್ಕಿಗಾಗಿ, ವಲಸಿಗರು, ನಿರಾಶ್ರಿತರು ಹಾಗೂ ಯುದ್ಧದಿಂದ ಬಾಧಿತರವರಿಗಾಗಿ ಪ್ರಾರ್ಥಿಸೋಣ. ಉತ್ತಮವಾದ ಜಗತ್ತನ್ನು ರೂಪಿಸಲು ಅವಶ್ಯಕವಾಗಿರುವಂತಹ ಶಿಕ್ಷಣವನ್ನು ಅವರೆಲ್ಲರೂ ಪಡೆಯಲೆಂದು, ಸರ್ವರಿಂದ ಗೌರವಿಸಲ್ಪಡಲೆಂದು ಪ್ರಾರ್ಥಿಸೋಣ. ಈ ದಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ದೇವಮಾತೆ ಮರಿಯಮ್ಮನವರ ಮಹೋತ್ಸವದ ಈ ಸುವಾರ್ತೆಯನ್ನು. ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವೇ, ನೀವು ನಮ್ಮನ್ನು ಅಮೋಘವಾಗಿ ಪ್ರೀತಿಸುತ್ತೀರಿ. 2024 ಇಸ್ವಿಯಲ್ಲಿ ಅನೇಕ ಅದ್ಭುತಗಳನ್ನು ನೀವು ಕರುಣಿಸಿದ್ದೀರಿ. ನಮ್ಮ ಈ ಲೋಕಕ್ಕೆ ಕೊಟ್ಟ ಬ್ರದರ್ ಟಿ.ಕೆ. ಜಾರ್ಜ್ ರವರನ್ನು 69 ವರುಷದ ಕಾಲ ಈ ಲೋಕದಲ್ಲಿ ಇರಿಸಿ ನಿಮ್ಮೆಡೆಗೆ ಅವರನ್ನು ಸ್ವೀಕರಿಸಿದ್ದೀರಿ, ಕರೆದುಕೊಂಡಿದ್ದೀರಿ. ಅವರ ಮೂಲಕ ನಾವು ಸ್ಪರ್ಶಿಸಲ್ಪಟ್ಟಿದ್ದೇವೆ, ಸುವಾರ್ತೆಯನ್ನು ಆನಂದಿಸಿದ್ದೇವೆ ಮತ್ತು ಅವರ ಹಾಡುಗಳ ಮೂಲಕ ನಿಮಗೆ ಮಹಿಮೆಯನ್ನು ಸಲ್ಲಿಸಿದ್ದೇವೆ. ಈ ದಿನ ದೇವಮಾತೆಯ ಮಹೋತ್ಸವವನ್ನು ಕೊಂಡಾಡುತ್ತಿರುವಾಗ ಆ ಸಹೋದರನು ಹುಟ್ಟಿದ್ದು ಕೂಡ ದೇವಮಾತೆಯ ಜಯಂತಿಯಂದು. ಅವನಿಗಾಗಿ, ಅವನಿಗೆ ಜನ್ಮ ಕೊಟ್ಟ ಅವನ ಕುಟುಂಬ, ತಂದೆ ತಾಯಿಗಾಗಿಯೂ ಮತ್ತು ಅವರ ಕುಟುಂಬದ ಸಹೋದರ ಸಹೋದರಿಯರಿಗಾಗಿಯೂ ಪ್ರಾರ್ಥಿಸುವಾಗ ಅಪಾರ ಸಂಖ್ಯೆಯಲ್ಲಿ ಅವರನ್ನು ಪ್ರೀತಿಸುವ ಜನರಿಗಾಗಿಯೂ ನಾನು ಪ್ರಾರ್ಥಿಸುತ್ತೇನೆ. ಈ ದಿನದ ಈ ಸುವಾರ್ತೆ, ಈ ಕ್ರಿಸ್ತ ಜಯಂತಿಯ ಜೂಬಿಲಿ ವರ್ಷ ಕಾಲಿಡುವಾಗ ನಾವೆಲ್ಲರೂ ಆಶೀರ್ವಾದ ಹೊಂದುವಂತೆ ನಮ್ಮನ್ನು ಅಭಿಷೇಕಿಸಿರಿ, ಅನುಗ್ರಹಿಸಿರಿ. ಪವಿತ್ರಾತ್ಮರ ಶಕ್ತಿಯಿಂದ ನಾವು ಆಲಿಸುವ ಈ ಸುವಾರ್ತೆ ನಮಗೆ ಆಶೀರ್ವಾದವನ್ನು ತರಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಸಂಖ್ಯಾಕಾಂಡದಿಂದ ವಾಚನ. ಅಧ್ಯಾಯ 6 ವಾಕ್ಯಗಳು 22ರಿಂದ 27. ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 6 22 to 27. ಸರ್ವೇಶ್ವರ ಮೋಶೆಗೆ ಹೀಗೆಂದರು, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕು, ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ಕೀರ್ತನೆ 67 ಶ್ಲೋಕ. ಹರಸು ದೇವ, ನಮ್ಮನ್ನು ಆಶೀರ್ವದಿಸು. ಹರಸು ದೇವ, ನಮ್ಮನ್ನು ಆಶೀರ್ವದಿಸು. ನಿನ್ನ ಮುಖಕಾಂತಿಯಿಂದೆಮ್ಮನು ಬೆಳಗಿಸು. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ. ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ಅರಸು ದೇವ, ನಮ್ಮನ್ನು ಆಶೀರ್ವದಿಸು. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡುವೆ ಜನತೆಗೆ, ಆದರ್ಶ ನೀಡುವೆ ಜಗದ ರಾಷ್ಟ್ರಗಳಿಗೆ. ಹರಸು ದೇವ, ನಮ್ಮನ್ನು ಆಶೀರ್ವದಿಸು. ನಿನ್ನ ಕೀರ್ತಿಸಲಿ ದೇವ ಜನರು,
ಸಂಕೀರ್ತಿಸಲಿ ಅವರೆಲ್ಲರೂ. ಇತ್ತನೆಮ್ಮ ದೇವನು ಆಶೀರ್ವಾದವನು, ಕೊಟ್ಟಿತೆಮ್ಮ ಭೂಮಿಯು ಸಂತುಷ್ಟ ಬೆಳೆಯನು. ನಮ್ಮೆಲ್ಲರನ್ನು ದೇವನು ಹರಸಲಿ, ಎಲ್ಲೆಡೆ ಆತನ ಭಯಭಕ್ತಿ ಇರಲಿ. ಹರಸು ದೇವ, ನಮ್ಮನ್ನು ಆಶೀರ್ವದಿಸು. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 4 ವಾಕ್ಯಗಳು 4-7. ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ, ತಂದೆಯೇ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಆದ್ದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯಾಳಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ನೀನು ವಾರಸುದಾರನೂ ಹೌದು. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಪೂರ್ವಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧಗಳಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು. ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ಅಲ್ಲೇಲುಯ್ಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಕುರು ಅಧ್ಯಾಯ 2 ವಾಕ್ಯಗಳು 16-21. ಕುರುಬರು ತ್ವರೆಯಾಗಿ ಹೋಗಿ ಮರಿಯಳನ್ನು, ಜೋಸೇಫನನ್ನು, ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಯಪಡಿಸಿದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಮರಿಯಳಾದರೋ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಇತ್ತ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತ್ತು. 8ನೇ ದಿನ ಶಿಶುವಿಗೆ ಸುನ್ನತಿ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಯೇಸು ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದರು. ಈ ಹೆಸರನ್ನು ಮರಿಯಳು ಗರ್ಭಿಣಿಯಾಗುವುದಕ್ಕೆ ಮುಂಚೆಯೇ ದೂತನು ಸೂಚಿಸಿದ್ದನು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಹೊಸ ವರುಷ ಆಶೀರ್ವಾದದ ವರುಷ. ಏಕೆಂದರೆ ಇನ್ನೊಂದು ವರುಷವನ್ನು ದೇವರು ನಮಗೆ ಕರುಣಿಸಿದ್ದಾರೆ. ದುಃಖಿತರಾಗರಲ್ಲ, ಚಿಂತಿತರಾಗಿ ಜೀವಿಸಲು ಅಲ್ಲ, ಬದಲಾಗಿ ನಾವು ನೂತನ ವ್ಯಕ್ತಿಗಳಾಗಿ, ನೂತನ ಶಕ್ತಿಗಳಾಗಿ, ಪ್ರಭುವಿನ ಸ್ಪರ್ಶದಿಂದ ಹರ್ಷಿತರಾಗಿ ಜೀವಿಸಬೇಕಾದ ವರುಷವೆಂದರೆ ತಪ್ಪಾಗಲಾರದು. ಇಂದಿನ ವಾಚನಗಳನ್ನು ನಾವು ಧ್ಯಾನಿಸುವಾಗ ಸಂಖ್ಯಾಕಾಂಡದಿಂದ ವಾಚನ, ದೇವರು ಹೇಳ್ತಾ ಇದ್ದಾರೆ, ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ, ಜನರನ್ನು ಯಾವ ರೀತಿಯಲ್ಲಿ ಆಶೀರ್ವದಿಸಬೇಕು. ಇವತ್ತು ದೇವಮಾತೆ ಮರಿಯಮ್ಮನವರ ಮಹೋತ್ಸವ. ನಾವು ದೇವರತ್ತ ಮುಖ ಮಾಡಿದಾಗ ನಮಗೆ ಪ್ರಭು ಯೇಸುವನ್ನು ಅವರು ಕರುಣಿಸಿದ್ದಾರೆ. ಯೇಸು ನಿಜ ಮಾನವರು, ನಿಜ ದೇವರು ಆಗಿದ್ದರು. ಅವರ ಮೂಲಕ ನಮಗೆ ಸಾಧಾರಣ ವ್ಯಕ್ತಿಯಾಗಿದ್ದ ಮರಿಯ ದೇವಮಾತೆ ಮರಿಯಳಾದರು. ಮತ್ತು ಸ್ತ್ರೀಯರಲ್ಲಿ ಎಲ್ಲ ನೀನು ಧನ್ಯಳು ಎಂಬ ಆ ವಾರ್ತೆಯನ್ನು ಎಲಿಜಬೆತಳು ಹೇಳಿದಳು. ಆದ್ದರಿಂದ ಆ ತಾಯಿಯ ಮುಖವನ್ನು ನೋಡುವಾಗ ನಾವು ದೇವರೆಡೆಗೆ, ಪ್ರಭುವಿನೆಡೆಗೆ, ಸರ್ವೇಶ್ವರನೆಡೆಗೆ ಹೋಗಲು ನಮಗೆ ಒಂದು ವಿಶೇಷವಾದ ಮಾರ್ಗವಿದೆ. ಮಾತ್ರವಲ್ಲ, ನಮಗೆ ಬಿನ್ನಹ ಮಾಡಲು
ಒಬ್ಬರು ಶಕ್ತಿಯುತವಾದ ವ್ಯಕ್ತಿ ಇದ್ದಾರೆ. ಅವರೇ ದೇವಮಾತೆ ಮರಿಯ. ಸದಾ ಪುತ್ರನ ಆಶೀರ್ವಾದದಿಂದ, ಸರ್ವೇಶ್ವರ ಸ್ವಾಮಿಯ ಕೃಪೆಯಿಂದ ಇಂದಿಗೂ ಸುವಾರ್ತೆಯನ್ನು ಅವರು ಸಾರ್ತಾ ಇದ್ದಾರೆ. ದೀನತೆಯ, ವಿಧೇಯತೆಯ, ಸಮರ್ಪಣೆಯ, ಪ್ರಾಮಾಣಿಕತೆಯ, ಉದಾರತೆಯ ಸಂಕೇತವೇ ದೇವಮಾತೆ ಮರಿಯ. ಈ ವಾಚನ ಏನು ಹೇಳುತ್ತೆ? ಹೇಗೆ ಆಶೀರ್ವಾದ ಕೊಡಬೇಕು? ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು. ನೋಡಿ, ಇದೊಂದು ಆಜ್ಞಾಪ ಅಂದರೆ ಏನು? ಆಜ್ಞೆ, ಕಮಾಂಡ್ಮೆಂಟ್. ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕು: ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ನೋಡಿ, ನಮ್ಮ ಒಂದು ಪದ್ಧತಿ ಪ್ರಕಾರ ಮನೆಯಲ್ಲಿ ಪ್ರಾರ್ಥನೆ ಆದಮೇಲೆ ನಾವು ತಂದೆ ತಾಯಿ ಹತ್ರ ಆಶೀರ್ವಾದ ಕೇಳ್ತೀವಿ. ಆವಾಗ ತಂದೆ ತಾಯಿ ಹಿರಿಯರು ಏನು ಹೇಳ್ತಾರೆ ಅಂದರೆ, ದೇವರ ಆಶೀರ್ವಾದ ಅಂದರೆ ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆದ್ದರಿಂದ ಯಾವ ಗುರುಗಳನ್ನು ಕಂಡರೂ, ಧರ್ಮಭಗಿನ್ಯರನ್ನು ಕಂಡರೂ, ಹಿರಿಯರನ್ನು ಕಂಡರೂ ನೀವು ಅವರಿಗೆ ಈ ಮಾತನ್ನು ಹೇಳತಕ್ಕದ್ದು: ನನ್ನನ್ನು ಆಶೀರ್ವದಿಸಿ. ಆ ಆಶೀರ್ವಾದ ಯಾರ ಆಶೀರ್ವಾದ? ದೇವರ ಆಶೀರ್ವಾದ. ನಮ್ಮ ಬಾಯಿಂದ ಬರುವ ಮಾತುಗಳು ಇದೆಯವಲ್ಲ, ಅದು ಆಶೀರ್ವಾದವಾಗಿ ಮಾರ್ಪಡುತ್ತವೆ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ನೋಡಿ, ಸರ್ವೇಶ್ವರ ನಮ್ಮನ್ನು ಆಶೀರ್ವದಿಸುತ್ತಾರೆ, ದಯೆ ತೋರುತ್ತಾರೆ, ಶಾಂತಿಯನ್ನು ಕೊಡ್ತಾರೆ. ಈ ವರ್ಷ ನಮಗೆ ಆಶೀರ್ವಾದದ ವರ್ಷ. ಏಕೆಂದರೆ ಕ್ರಿಸ್ತ ಜಯಂತಿ 2025. ಹಾಗೆಯೇ ಈ ವರ್ಷ ನಮಗೆ ದಯೆಯ ವರ್ಷನೂ ಕೂಡ, ವಿಶೇಷವಾಗಿ ದೇವರ ಕರುಣೆಯನ್ನು ಹೊಂದುವ ವರುಷ. ಈ ವರುಷ ಶಾಂತಿಯನ್ನು ತರುವ ವರುಷವಾಗಿದೆ. ಅದರಿಂದ ಸರ್ವೇಶ್ವರ ದೇವರನ್ನು ನಾವು ಮಹಿಮೆ ಪಡಿಸೋಣ, ಸ್ತುತಿಸೋಣ, ಆರಾಧಿಸೋಣ, ಪ್ರೀತಿಸೋಣ, ಆಶೀರ್ವಾದವನ್ನು ನಮ್ಮದಾಗಿಸೋಣ. ಇಂದಿನ ಕೀರ್ತನೆಯಲ್ಲೂ ಕೂಡ ನಾವು ಆಲಿಸಿದೆವು: ಅರಸೋ ದೇವ ನಮ್ಮನ್ನು ಆಶೀರ್ವದಿಸು. ದೇವ, ಇಡೀ ವರುಷ ಜನವರಿಯಿಂದ ಡಿಸೆಂಬರ್ ಮಾಸದವರೆಗೂ ಕೂಡ ಒಂದೊಂದು ದಿನ, ಒಂದೊಂದು ಗಳಿಗೆ, ಒಂದೊಂದು ಸೆಕೆಂಡ್ ನಮಗೆ ನಿಮ್ಮ ಆಶೀರ್ವಾದ ಬೇಕು. ಏಕೆಂದರೆ ನಿಮ್ಮ ಆಶೀರ್ವಾದವಿಲ್ಲದೆ ನಾವು ಏನನ್ನೂ ಮಾಡುವಂತಿಲ್ಲ. ಆದ್ದರಿಂದ ನಾವು ಈ ಕೀರ್ತನೆಯ ಶ್ಲೋಕ ನಮ್ಮ ಪ್ರಾರ್ಥನೆಯಾಗಲಿ. ಪ್ರತಿನಿತ್ಯ ಅರಸು ದೇವ ನಮ್ಮನ್ನು ಆಶೀರ್ವದಿಸು. ಈ 3 ಚರಣಗಳಲ್ಲಿ ನಾವು ನೋಡ್ತೀವಿ: ದೇವ, ನಿನ್ನ ಮುಖ ಕಾಂತಿಯನ್ನು ಬೆಳಗಿಸು, ನಿನ್ನ ಸನ್ಮಾರ್ಗ ಪ್ರಸಿದ್ಧವಾಗಲಿ ಜಗದೊಳೆಲ್ಲ, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ನೋಡಿ, ಇವತ್ತು ಪ್ರಭು ಯೇಸುವಿನ ಶಕ್ತಿ ನಾವು ಪಡೆಯಬೇಕು, ಮುಕ್ತಿಯ ದಾರಿಯಲ್ಲಿ ನಾವು ಜೀವಿಸಬೇಕು, ಮತ್ತು ಆ ಆಶೀರ್ವಾದವನ್ನು ನಾವು ಆಕ್ಟಿವೇಟ್ ಮಾಡ್ಕೊಳ್ತಾ ಪ್ರಾರ್ಥನೆಯ ಮೂಲಕ, ವಿಶ್ವಾಸದ ಮೂಲಕ, ಭರವಸೆಯನ್ನು ಕಳೆದುಕೊಳ್ಳದೆ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಬೇಕು. ನಿನ್ನ ಕೀರ್ತಿಸಲಿ ದೇವ ಜನರು ಸಂಕೀರ್ತಿಸಲಿ, ನ್ಯಾಯದ ಪ್ರಕಾರ ತೀರ್ಪಿಡುವೆ ಜನತೆಗೆ, ಆದರ್ಶ ನೀಡುವೆ ಜಗದ ರಾಷ್ಟ್ರಗಳಿಗೆ. ಆದ್ದರಿಂದ ದೇವರನ್ನು ನಾವು ಕೀರ್ತಿಸುವಾಗ ರಾಷ್ಟ್ರಗಳು ಆಶೀರ್ವಾದ ಹೊಂದುತ್ತವೆ, ನಮ್ಮ ಜೀವನವೂ ಆಶೀರ್ವಾದ ಹೊಂದುತ್ತದೆ. ನಮ್ಮ ಭೂಮಿಗಳು ಏನು ನಾವು ಬಿತ್ತುತ್ತೇವೆ ಅಲ್ಲಿ ಆಶೀರ್ವಾದ ಸಿಗುತ್ತೆ, ಮತ್ತು ದೇವರ ಭಯಭಕ್ತಿಯಿಂದ ನಾವು ಜೀವಿಸಲು ಸಾಧ್ಯವಾಗುತ್ತೆ. ಇಂದಿನ 2ನೇ ವಾಚನದಲ್ಲಿ ನಾವು ಆಲಿಸಿದೆವು: ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಕ್ರಿಸ್ತ ಜಯಂತಿಯ ಅಷ್ಟ ದಿನದಲ್ಲಿ ನಾವಿದ್ದೀವಿ. ಇವತ್ತು ಜನವರಿ 1, ಈ ಹಬ್ಬವನ್ನು ನಾವು ಕೊಂಡಾಡ್ತಾ ಇದ್ದೀವಿ. ಕ್ರಿಸ್ತ ಜಯಂತಿ ದೇವರು ದನದ ಕೊಟ್ಟಿಗೆಯಲ್ಲಿ ಮನುಜರಾಗಿ, ನಿರ್ಗತಿಕರಾಗಿ, ನಿರಾಶ್ರಿತರಾಗಿ ಇಳಿದು ಬಂದ ದಿನ. ಯಾಕೆ? ಅವರು ನಮ್ಮ ಪಾಪಗಳಿಗಾಗಿ, ಈ ಲೋಕ ಕಲ್ಯಾಣಕ್ಕಾಗಿ, ಉದ್ಧಾರಕ್ಕಾಗಿ ಅವರು ಇಳಿದು ಬಂದರು. ಆದ್ದರಿಂದ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲರು ಹೇಳ್ತಾ ಇದ್ದಾರೆ: ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ
ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ, ಅಂದರೆ ಕಟ್ಟುಪಾಡುಗಳಲ್ಲಿ ಜೀವಿಸುತ್ತಿರುವವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ, ದೇವರ ಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ. ಈ ಬಿಕೇಮ್ ಹ್ಯೂಮನ್ ಸೊ ದಟ್ ವಿ ಮೇ ಬಿಕಮ್ ಡಿವೈನ್. ನೋಡಿ, ದೇವರ ಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ, ದೇವರ ರಾಜ್ಯದ ಪ್ರಜೆಗಳನ್ನಾಗಿ ಮಾಡುವುದಕ್ಕಾಗಿಯೂ ಅವರೊಬ್ಬ ಸ್ತ್ರೀಯಲ್ಲಿ, ಮರಿಯಳಲ್ಲಿ ಜನಿಸಿದರು. ಆದ್ದರಿಂದ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ ತಂದೆ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಆದ್ದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯ ಆಳಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ನೀನು ವಾರಸುದಾರನೂ ಹೌದು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ದೇವರ ಮಕ್ಕಳಾಗಿದ್ದೀವಿ ಪ್ರಭು ಯೇಸು ಕ್ರಿಸ್ತರ ಮೂಲಕ. ಆ ಪ್ರಭು ಯೇಸು ಕ್ರಿಸ್ತರನ್ನು ಈ ಧರೆಗೆ ದೇವರು ಮರಿಯಳ ಮೂಲಕ ನಮಗೆ ದಯಪಾಲಿಸಿದರು. ಆದ್ದರಿಂದ ಆಕೆಯ ಭಿನ್ನ, ಯೇಸುವಿನ ನಮಗೆ ರಕ್ಷಣೆ ಎರಡೂ ಬಹಳ ಪ್ರಮುಖವಾದುದು. ಆಕೆ ಭಿನ್ನದ ಮೂಲಕ ರಕ್ಷಣಾ ಹಾದಿಯಲ್ಲಿ ನಾವು ಜೀವಿಸಲು ಸಾಧ್ಯವಾಗುತ್ತೆ. ಇಂದಿನ ಘೋಷಣೆಯಲ್ಲಿ ನಾವು ಆಲಿಸಿದೆವು, ಹಿಬ್ರಿಯರಿಗೆ ಬರೆದ ಪತ್ರದಲ್ಲಿ 1 ಅಧ್ಯಾಯ 1 ವಾಕ್ಯಗಳು 1 ಮತ್ತು 2. ಪೂರ್ವಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು. ಆದರೆ ಅಂತಿಮ ದಿನಗಳಲ್ಲಿ ಯೇಸು ಮೂಲಕ ಮಾತನಾಡಿದರು. 20-25 ವರ್ಷಗಳಾಗ್ತವೆ ಯೇಸುವನ್ನು ಈ ಧರೆಗೆ ಕಳುಹಿಸಿ. ಯೇಸು ಕಟ್ಟುಕಥೆಯಲ್ಲ, ಯೇಸು ಸುಳ್ಳಲ್ಲ, ಯೇಸು ಪುರಾಣವಲ್ಲ, ಯೇಸು ಇತಿಹಾಸ. ಯೇಸು ದೇವಪುತ್ರ. ಯೇಸುವಿನ ಮೂಲಕ ಇಡೀ ಮನುಕುಲಕ್ಕೆ ರಕ್ಷಣೆಯನ್ನು ದೇವರು ಒದಗಿಸಿದ್ದಾರೆ. ಇಂದಿನ ಶುಭ ವಾರ್ತೆಯಲ್ಲಿ ನಾವು ಆಲಿಸಿದೆವು, ಮರಿಯಳು ಏನು ಮಾಡಿದಳು? ಕುರುಬರು ತ್ವರೆಯಾಗಿ ಹೋಗಿ ಅವರು ಜೋಸೇಫನನ್ನು ಗೋದಲಿಯಲ್ಲಿದ್ದ ಶಿಶುವನ್ನು ಕಂಡರು ಮತ್ತು ಮಗುವಿನ ವಿಷಯವಾಗಿ ದೂತನು ಹೇಳಿದ್ದನ್ನೆಲ್ಲ ತಿಳಿಯಪಡಿಸುವಾಗ ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಅಂದರೆ ನೋಡಿ, ದೇವರ ಸಂದೇಶ. ಯಾರು ತಮ್ಮನ್ನೇ ತಗ್ಗಿಸಿಕೊಳ್ಳುತ್ತಾರೆ, ವಿನಯಶೀಲರು ಭಾಗ್ಯವಂತರು, ದಯಾವಂತರು ಭಾಗ್ಯವಂತರು, ದೀನರು ಭಾಗ್ಯವಂತರು, ಪ್ರಾಮಾಣಿಕರು ಭಾಗ್ಯವಂತರು. ಅವರು ಈ ಕುರುಬರು, ಅವರಿಗೆ ಬೇರೆ ಏನು ಗೊತ್ತಿರಲಿಲ್ಲ, ಅವರ ಕೆಲಸ ಆಯಿತು. ಆದರೆ ದೂತರು ಅವರಿಗೆ ಭೇಟಿ ಮಾಡಿದರು. ಅಂದರೆ ಯಾರು ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೆ, ದೇವರು ಅವರನ್ನು ಉನ್ನತಿಗೇರಿಸುತ್ತಾರೆ. ಇತ್ತ ಕುರುಬರು ಈ ವಿಷಯಗಳು ಮರಿಯಳು ಏನು ಮಾಡಿದರು? ತಮ್ಮ ಹೃದಯದಲ್ಲೇ ಇಟ್ಟು. ಮರಿಯಳಿಂದ ನಾವು ಕಲಿಯಬೇಕಾದದ್ದು ಅನೇಕ ವಿಷಯಗಳಿವೆ. ದೂತರು, ಈ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತ್ತು. 8ನೇ ದಿನ ಶಿಶುವಿಗೆ ಸುನ್ನತಿ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಯೇಸು ಅಂದರೆ ತನ್ನ ಜನರನ್ನು ಪಾಪಗಳಿಂದ ಬಿಡುಗಡೆ ಮಾಡುವವರು. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ದೇವರಿಗೆ ಸಮರ್ಪಣೆಯ ಜೀವನವಾಗಲಿ, ಪ್ರಭು ಯೇಸುವಿನ ರಕ್ಷಣೆಯಲ್ಲಿ ಜೀವಿಸುವ ಜೀವನವಾಗಲಿ, ಸಂಸ್ಕಾರಗಳ ಮೂಲಕ ಬೆಳಗಿಸುವ ಜೀವನವಾಗಲಿ, 10 ಆಜ್ಞೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವ ಜೀವನವಾಗಲಿ, ಮತ್ತು ದೇವರ ವಾಕ್ಯದ ಪ್ರಕಾರ ಪ್ರೀತಿ, ಶಾಂತಿ, ಕ್ಷಮೆ, ಪ್ರಾರ್ಥನೆ, ವಿಶ್ವಾಸದಲ್ಲಿ ಕಟ್ಟುವ ಜೀವನವಾಗಲಿ. ಹೇಗೆ ಆರೋನನಿಗೆ ಮಕ್ಕಳಿಗೂ ಮೋಶೆಯ ಮೂಲಕ ದೇವರು ಹೇಳಿದರು ಹೇಗೆ ಆಶೀರ್ವಾದ ಮಾಡಬೇಕಂತೇಳಿ, ನಮ್ಮ ಜೀವನವೇ ಇತರರಿಗೆ ಆಶೀರ್ವಾದವಾಗಲಿ. ಪತಿಯಾದವನು ಪತ್ನಿಗೆ, ಪತ್ನಿಯಾದವಳು ಪತಿಗೆ, ತಂದೆಯಾದವನು ತಾಯಿಗೆ, ತಾಯಿಯಾದವನು ತಂದೆಗೆ, ತಂದೆ ತಾಯಿ ಮಕ್ಕಳಿಗೆ, ಗುರು ಹಿರಿಯರು ಇತರರಿಗೆ ಆಶೀರ್ವಾದದ ಬುಗ್ಗೆಗಳಾಗಲಿ, ಚಿಲುಮೆಗಳಾಗಲಿ. ಆದ್ದರಿಂದ ಈ ವರುಷ 2025 ಹರುಷದ, ಕೃಪೆಯ, ಧ್ಯಾನದ ವರುಷವಾಗಲಿ. ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಹೊಸತನ ಪ್ರಭು ಯೇಸು ಕ್ರಿಸ್ತರ ಮೂಲಕ ಲಭ್ಯವಾಗಲಿ. ನಾನು ಕೂಡ ಇದೇ ಮಾತುಗಳಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಪ್ರಭು ಯೇಸುವೆ, ಪಾವನಾತ್ಮರೇ, ನಿಮಗೆ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಾನು ಸಾರಿದ ಈ ಸುವಾರ್ತೆ ಆಶೀರ್ವಾದವಾಗಿ ಮಾರ್ಪಡಲಿ.
ಕೃಪೆಯಿಂದ ತುಂಬಲ್ಪಡಲಿ, ಕೇಡುಗಳಿಂದ ಜನರನ್ನು ರಕ್ಷಿಸಲಿ, ಜನರ ಮೇಲೆ ವಿಶೇಷವಾಗಿ ನಿಮ್ಮ ಕರುಣೆ, ಕೃಪೆ, ದಯೆ ಇಳಿದು ಬರಲಿ. ಈ ಸುವಾರ್ತೆಯನ್ನು ಆಲಿಸುವ ಪ್ರತಿಯೊಬ್ಬರ ಮನಗಳು ನವೀಕೃತಗೊಳ್ಳಲಿ. ಎಲ್ಲ ಕೇಡುಗಳು, ಬರಲಿರುವ ಕೇಡುಗಳು, ಬಂದಿರುವ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ದೈಹಿಕ, ಮಾನಸಿಕ, ಆತ್ಮಿಕ ಆರೋಗ್ಯ ಅವರಿಗೆ ಸಿಗಲಿ. ದೇವಮಾತೆ ಮರಿಯಳ ಗುಣಗಳಾದ ದೇವರಲ್ಲಿ ಸಂಪೂರ್ಣ ವಿಧೇಯತೆ, ದೇವರ ವಾಕ್ಯದಲ್ಲಿ ಅನನ್ಯ ಭರವಸೆ, ಎಲ್ಲವನ್ನು ದೇವರಿಗೆ ಸಮರ್ಪಿಸುವ ರೀತಿಯಲ್ಲಿ ತಮ್ಮ ನೋವು, ದುಃಖ, ದುಗುಡಮಾನಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಂತಾಗಲಿ. ಯೇಸು ನಾಮದಲ್ಲಿ ಈ ವರುಷ 12 ತಿಂಗಳುಗಳೂ ಕೂಡ ನಮಗೆ ವಿಶೇಷವಾದ ಕರುಣೆಯನ್ನು ನಾವು ಪಡೆಯುವಂತೆ ನಮ್ಮನ್ನು ಅಭಿಷೇಕಿಸಿರಿ. ಬ್ರದರ್ ಟಿ.ಕೆ. ಜಾರ್ಜ್ ರವರ ಮೂಲಕ ಸಾವಿರಾರು ಜನರನ್ನು ನೀವು ಸ್ಪರ್ಶಿಸಿದ್ದೀರಿ. ಅವರ ಹಾಡುಗಳ ಮೂಲಕ ಅನೇಕರ ಮನಗಳನ್ನು ನವೀಕರಿಸಿದ್ದೀರಿ. ಮತ್ತೊಮ್ಮೆ ಸ್ವಾಮಿ, ಅವರು ನಮಗಾಗಿ ಪ್ರಾರ್ಥಿಸಲಿ ಮತ್ತು ಅವರ ಮೂಲಕ ನಾವು ಪಡೆದುಕೊಂಡ ಎಲ್ಲ ವರದಾನಗಳನ್ನು ನಿಮ್ಮ ಮಹಿಮೆಗೆ ಉಪಯೋಗಿಸುವಂತೆ ಮತ್ತು ವಿಶ್ವಾಸಕ್ಕೆ ಸಾಕ್ಷಿಯಾಗುವಂತೆ, ಕಥೋಲಿಕ ಸಭೆಯಲ್ಲಿ ದೃಢವಾಗಿ ನಿಮ್ಮನ್ನು ಪ್ರೀತಿಸುವಂತೆ ನಮ್ಮನ್ನು ಆಶೀರ್ವದಿಸಲಿ. ಎಲ್ಲ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಕುಟುಂಬದಲ್ಲಿರುವ ಹಿರಿಯರು, ಅನಾರೋಗ್ಯದಲ್ಲಿರುವವರು, ಹಾಸಿಗೆ ಹಿಡಿದವರು ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. ಕುಟುಂಬದಲ್ಲಿರುವ ದಂಪತಿಗಳು, ಮಕ್ಕಳ ಭಾಗ್ಯದಲ್ಲಿರುವ ಮಕ್ಕಳ ಭಾಗ್ಯ ಸಿಗಲಿ. ಯುವಕರು, ಯುವತಿಯರು ಎಲ್ಲರೂ ಪ್ರಭುವಿನ ಕರುಣೆಯಿಂದ ತುಂಬಲಿ. ಅನೇಕ ಮಕ್ಕಳನ್ನು ವಿವಿಧ ಕರೆಗಳಿಗೆ ನೀವು ಎಬ್ಬಿಸಿರಿ. ಪ್ರವಾದಿಗಳನ್ನು ಎಬ್ಬಿಸಿರಿ, ಸ್ವಾರ್ಥಿಕರನ್ನು ಎಬ್ಬಿಸಿರಿ. ಈ ಸ್ವಾರ್ಥ ಸಾರುವ ಧ್ಯಾನ ಕೇಂದ್ರಗಳು, ಮಂದಿರಗಳು, ಗುರುಗಳು, ಧರ್ಮ ಭಗಿನಿಯರು, ದೇವ ಜನರು ಎಲ್ಲರೂ ಆಶೀರ್ವಾದಗೊಳ್ಳಲಿ. ಎಲ್ಲ ಥರದ ದ್ವೇಷಗಳು ವಿಶ್ವದಿಂದ ತೊಲಗಲಿ. ರಾಷ್ಟ್ರಗಳ ಹೃದಯದಲ್ಲಿ ಸಮಾಧಾನವನ್ನು, ನಾಯಕರ ಹೃದಯಗಳಲ್ಲಿ ಸಮಾಧಾನವನ್ನು ಬಿತ್ತಿರಿ. ಯೇಸುವೆ, ನಮ್ಮ ದೇಶವು ನಿಮಗೆ ಸ್ವಂತವಾಗಲಿ. ಎಲ್ಲ ಜಾತಿ, ಮತ, ಧರ್ಮ ಬಾಂಧವರು ಪ್ರೀತಿ, ವಿಶ್ವಾಸ, ಐಕ್ಯತೆ, ಕ್ಷಮೆಯಲ್ಲಿ ಜೀವಿಸುತ್ತಾ ಮಾನವ ಕುಲವನ್ನು ಪ್ರೀತಿಸುವಂತಾಗಲಿ. ಕೊಟ್ಟ ಕೆಲವೇ ವರುಷಗಳು ಹರ್ಷದಿಂದ ಜೀವಿಸುತ್ತಾ ನಿಮಗೆ ಮಹಿಮೆ ತರುವಂತಾಗಲಿ. ಯೇಸುವೇ, ನಿಮ್ಮ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್, ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹರಸಲಿ, ಆಶೀರ್ವದಿಸಲಿ, ನಿಮ್ಮ ಮೇಲೆ ಕೃಪೆ ತೋರಿ ಸದಾ ನಿಮ್ಮನ್ನು ಅವರ ಸಾಕ್ಷಿಯಾಗಿ ಮಾರ್ಪಡಿಸಲಿ ಎಂದು ನಾನು ಹಾರೈಸುತ್ತೇನೆ. ಆತ್ಮೀಯರೇ, ಸಾಧ್ಯವಾದಷ್ಟು ಜನರಿಗೆ ಈ ನನ್ನ ಸಂದೇಶವನ್ನು ನಿಮ್ಮ ಅಂತರ್ಜಾಲದ ಮೂಲಕ, ಅಂದರೆ ಸೋಷಿಯಲ್ ನೆಟ್ವರ್ಕ್ ಮೂಲಕ ಮುಂದುವರಿಸಿ. ಬ್ರದರ್ ಟಿ.ಕೆ. ಜಾರ್ಜ್ ರವರ ಅನೇಕ ಪ್ರೀತಿ ಭರಿತ ವ್ಯಕ್ತಿಗಳಿದ್ದಾರೆ, ಅವರಿಗೆ ತಲುಪುವಂತೆ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತಾ ಬ್ರದರ್ ಅವರ ಸುವಾರ್ತೆಯನ್ನು ನಾವು ಮುಂದುವರಿಸಲು ಪ್ರಯತ್ನಿಸೋಣ. ಎಲ್ಲರಿಗೂ ದೇವರ ಆಶೀರ್ವಾದ. ಮತ್ತೊಮ್ಮೆ ವಿಶ್ ಯು ಅ ವೆರಿ ವೆರಿ ಬ್ಲೆಸ್ಡ್ ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು. ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಪ್ರೀತಿಯ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ, ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರಕ್ಕಾಗಿಯೂ, ದೈವ ಕರೆಗಾಗಿಯೂ, ಯುವಜನರ ಸೇವೆಗಾಗಿಯೂ, ಸ್ವಾರ್ಥ ಸೇವೆಗಾಗಿಯೂ ಸದಾ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ಕೆಳಗಡೆ ಹಾಕಿದ ನನ್ನ ನಂಬರಿಗೆ 9013905078ಗೆ ನೀವು ಕಳುಹಿಸಿಕೊಡಬಹುದು. ನಿಮಗಾಗಿ ಸದಾ ಪ್ರಾರ್ಥಿಸುವೆ. ನನಗಾಗಿ ನೀವು ಪ್ರಾರ್ಥಿಸಿರಿ. ಆಮೇನ್.